ಇವತ್ತು ನಾವು ಆರ್ ಒ ಚಾಮರಾಜಪೇಟೆ 168 ಕಚೇರಿಗೆ ಬಂದು ದೂರನ್ನು ಕೊಟ್ಟಿದ್ವಿ. ನಿನ್ನೆಯಿಂದಲೇ SIR ಪ್ರಕ್ರಿಯೆ ಚಾಲುವಾಗಿದೆ. ಚಾಮರಾಜಪೇಟೆ ಮತಕ್ಷೇತ್ರದಲ್ಲಿ ಭಾಳಷ್ಟು ಜನ BLOಗಳು ಕರ್ತವ್ಯಕ್ಕೆ ಹಾಜರಾಗಿರೋದಿಲ್ಲ. ಎರಡನೇದು, BLOಗಳಿಗೆ ಅವ್ರ ಕರ್ತವ್ಯದ ಬಗ್ಗೆ ಸರಿಯಾಗಿ ಮಾಹಿತಿನೂ ಇರೋದಿಲ್ಲ. ಅವರು ಯಾವ ಡೌಟ್ ಕೂಡ ಕ್ಲಾರಿಫೈ ಮಾಡೋ ಸ್ಥಿತಿ ಒಳಗಿಲ್ಲ. ಮೂರನೇ ವಿಷಯ ನಾವು ಅವ್ರ ಗಮನಕ್ಕೆ ತಂದಿರೋದೇನೆಂದರೆ, ಕಾಂಗ್ರೆಸ್ ಪಕ್ಷದ PLA2ಗಳು ಅವರು ಪಕ್ಷದ ಚಿಹ್ನೆ ಹಾಗೂ ಅಲ್ಲಿರೋ ಗೆದ್ದಿರೋ ಅಭ್ಯರ್ಥಿಗಳ ಫೋಟೋ ಇತ್ಯಾದಿಗಳು ತಗೊಂಡು BLO ಜೊತೆ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇರೋದು. ಇದು ಸರಾಸರಿ ತಪ್ಪಿದು. ಎಲೆಕ್ಷನ್ ಕಮಿಷನ್ ಅವ್ರಿಗೆ ಜೊತೆಯಲ್ಲಿ ಕರ್ಕೊಂಬರೋಕ್ಕೆ ಹೇಳಿದ್ದಾರೆ ಹೊರತು ಪ್ರಚಾರ ಮಾಡೋಕ್ಕೆ ಹೇಳಿರೋದಿಲ್ಲ. ನಾವು ಕಾನೂನು ಪ್ರಕಾರ ನಾವು ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಾವೆಲ್ಲೂ ಕೂಡ ಅದು ಮಾಡ್ತಾಯಿಲ್ಲ, ಇದು ಮಾಡಬಾರ್ದು ಅಂತ ಅದಕ್ಕೆ ಸಹ ಅವರು ಒಪ್ಪಿರ್ತಾರೆ. ತದನಂತರ ಅದಕ್ಕಿಂತ ಮುಖ್ಯವಾಗಿದ್ದೇನೆಂದರೆ, ಬಾದರಾಯಣಪುರ ಹಾಗೂ JJ ನಗರದಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ BLOಗಳನ್ನು ಹಾಕಿದ್ದಾರೆ. ಇದು ಒಂದು ರೀತಿಯ ಪ್ರೀ ಪ್ಲ್ಯಾಂಡ್ ಮೆಥಡ್ ಥರ ಕಾಣ್ತದೆ. ಇದು ಸರಿ ಇಲ್ಲ. ಇದರಿಂದ ಕಾನ್ಫಿಡೆನ್ಸ್ ಬರೋದಿಲ್ಲ. RO ಅವರು ಮತ್ತು ಮೇಲಾಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಿ ನ್ಯೂಟ್ರಲ್ ಆಗಿ ಸೂಡೋ ರ್ಯಾಂಡಮ್ ಕೋಟಾ ಒಳಗೆ ಮೆಥಡ್ ಒಳಗೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಡೆ ಹಾಕಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ. ಮತ್ತು ಸರಿಯಾಗಿ ಅವ್ರಿಗೆ ಬ್ರೀಫಿಂಗ್ ಕೊಟ್ಟು ಕಳಿಸಿ ಅಂತ ನಾವು ಅವ್ರಿಗೆ ಹೇಳ್ತಾ ಇರೋದು. ಇಷ್ಟು ವಿಷಯಗಳು ನಾವು ಇವತ್ತು RO ಗುಲ್ತಾಜ್ ಫಾತಿಮಾ ಮೇಡಮ್ ಮತ್ತು ARO ರಾಜಪ್ಪ ಅವ್ರ ಗಮನಕ್ಕೆ ನಾವು ಇವತ್ತು ತಂದಿರ್ತೀವಿ. ಅವರು ನಮ್ಮ ಅಧ್ಯಕ್ಷರಿದ್ದಾರೆ ರಾಜು ಅವರು, ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಕವಿತಾ ಮೇಡಮ್ ಅವರಿದ್ದಾರೆ, ಮತ್ತು ನಮ್ಮ BLA1 ಶ್ರೀ ಉದಯ್ ಅವರು ಕೂಡ ಇದ್ದಾರೆ. ಇಷ್ಟು ಜನ ಮತ್ತು ಅನ್ಯರು ಹೋಗಿ ನಾವು RO ಅವ್ರಿಗೆ ಭೇಟಿ ಮಾಡಿದ್ದೀವಿ.